ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತಿಮ್ಮಪ್ಪನ ಸನ್ನಿಧಿಯಲ್ಲಿ ಅಚ್ಚರಿಗಳ ಭಂಡಾರ, ವಿಜ್ಞಾನ ಲೋಕಕ್ಕೂ ನಿಲುಕದ ನಿಗೂಢ ಲೋಕ. ತಿಮ್ಮಪ್ಪನ ದೇಗುಲದ ಕೆಳಗೆ ಇದೆ ನಿಧಿ ಹೊತ್ತ ನಿಗೂಢ ಕೋಣೆ. 7 ಬೆಟ್ಟದೊಡೆಯ ತಿರುಪತಿ ತಿಮ್ಮಪ್ಪನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ತಿರುಪತಿಗೆ ಭೇಟಿ ನೀಡಿದ್ರೆ ಹೇಗಿದೆ ಅಲ್ಲಿನ ವಾತಾವರಣ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ತಿರುಪತಿ ದೇವಾಲಯದ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಆದರೆ ತಿರುಪತಿ ದೇವಸ್ಥಾನದ ಬಗೆಗಿನ ಈ ವಿಚಾರಗಳು ನಿಮಗೆ ತಿಳಿದಿರೋದಕ್ಕೆ ಸಾಧ್ಯವಿಲ್ಲ. ತಿರುಪತಿ ದೇವಾಲಯದ ಬಗೆಗಿನ ಆಸಕ್ತಿದಾಯಕ ವಿಚಾರಗಳು ಯಾವುವು? ತಿರುಪತಿ ದೇವಾಲಯದ ಬಗೆಗೆ ಇರುವಂತಹ ರಹಸ್ಯ ಕೋಣೆಗಳು ಯಾವುವು? ತಿಮ್ಮಪ್ಪನ ದೇವಸ್ಥಾನದ ಕೆಳಗೆ ಇದೆಯಂತೆ ಒಂದು ರಹಸ್ಯ ಕೋಣೆ. ಆ ಬಗ್ಗೆ ಹೇಳ್ತಾ ಹೋಗ್ತೀವಿ ನೋಡಿ. ಭೂಲೋಕದ ವೈಕುಂಠ ಅಂತಲೇ ಕರೆಯಲ್ಪಡುವಂತಹ ತಿರುಪತಿ ಎಲ್ಲರಿಗೂ ಗೊತ್ತಿರುವ ಧಾರ್ಮಿಕ ಕ್ಷೇತ್ರ. ಲಕ್ಷಾಂತರ ಭಕ್ತರನ್ನ ಪ್ರತಿದಿನ ತನ್ನ ಸನ್ನಿಧಿಗೆ ಕರೆಸಿಕೊಳ್ಳುವಂತಹ ಬಾಲಾಜಿ ಕೋಟ್ಯಾನುಕೋಟಿ ಭಕ್ತರ ಪಾಲಿನ ಆರಾಧ್ಯ ದೈವ. ಈಗ ತಿಮ್ಮಪ್ಪನ ಸನ್ನಿಧಾನದಲ್ಲಿ ವಿಜ್ಞಾನಿಗಳಿಗೂ ನಿಲುಕದ ಅಚ್ಚರಿಗಳು ಹೊರಬರ್ತಾ ಇದ್ದಾವೆ. 7 ಬೆಟ್ಟದ ಒಡೆಯನ ಕೃಪೆಗೆ ಪಾತ್ರರಾದ್ರೆ ಕುಬೇರ ಯೋಗ ನಿಶ್ಚಿತ ಅಂತ ನಂಬಿಕೆ ಭಕ್ತರದ್ದಾಗಿದೆ. ಅಂಬಾನಿಗಿಂದ ಹಿಡಿದು ತೀರಾ ಸಾಮಾನ್ಯದವರವರೆಗೂ ವೆಂಕಟೇಶ್ವರನ ಆಶೀರ್ವಾದ ಬೇಕೇ ಬೇಕು. ಶತಮಾನಗಳ ಐತಿಹ್ಯದ ಈ ದೇಗುಲದ ಬಗ್ಗೆ ಅದೆಷ್ಟೋ ಜನರಿಗೆ ತಿಳಿಯದೇ ಇರೋ ಆ ದೊಡ್ಡ ಸತ್ಯವನ್ನ ಇವತ್ತು ನಾವು ನಿಮ್ಮ ಮುಂದೆ ತೆರೆದಿಡ್ತೀವಿ. ತಿಮ್ಮಪ್ಪನ ಸನ್ನಿಧಾನದಲ್ಲಿ ಅಂದಿನಿಂದ ಇಂದಿನವರೆಗೂ ನಡೆದು ಬಂದಿರುವಂತಹ ಕೆಲವೊಂದು ಅಚ್ಚರಿಯ ಸಂಗತಿಗಳು ವಿಜ್ಞಾನ ಲೋಕಕ್ಕೂ ಕೂಡ ನಿಲುಕದ್ದಾಗಿದೆ. ಪ್ರತಿ ವರ್ಷವೂ ವೃದ್ಧಿಯಾಗ್ತಾ ಇದೆ ತಿಮ್ಮಪ್ಪನ ಕೇಶ. ಹೌದು, ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋದವರು ಹರಕೆ ಅಂಗವಾಗಿ ಮುಡಿ ನೀಡೋದು ವಾಡಿಕೆಯಾಗಿದೆ. ನಿತ್ಯ ಪೂಜೆಗೆ ಒಳಪಡುವ ತಿಮ್ಮಪ್ಪನ ವಿಗ್ರಹಕ್ಕೆ ಕೇಶ ಇದೆ ಎನ್ನುವುದು ಹಲವರಿಗೆ ತಿಳಿದೇ ಇಲ್ಲ. ಅಷ್ಟೇ ಅಲ್ಲ, ಈ ಕೇಶರಾಶಿ ಪ್ರತಿ ವರ್ಷವೂ ವೃದ್ಧಿಸ್ತಾ ಹೋಗ್ತಾ ಇರುವುದು ಕೂಡ ಆಶ್ಚರ್ಯವೆನಿಸಿದೆ. ಥೇಟ್ ಮನುಷ್ಯರ ಕೂದಲಿಗೆ ಹೋಲಿಕೆಯಾಗುವಂತಹ ಈ ಕೂದಲು ವರ್ಷದಿಂದ ವರ್ಷಕ್ಕೆ ಬೆಳಿತಾನೆ ಸಾಗ್ತಾಗಿದೆ. ಅಷ್ಟೇ ಅಲ್ಲ, ವರ್ಷದಲ್ಲಿ ಒಂದು ಪವಿತ್ರ ದಿನ ಇದನ್ನ ಕತ್ತರಿಸಿ ಭಕ್ತರಿಗೆ ಹರಾಜು ಮಾಡುವ ಸಂಪ್ರದಾಯವೂ ಕೂಡ ಇಲ್ಲಿದೆ. ನಿಗೂಢ ಗ್ರಾಮದಿಂದ ಬರುತ್ತೆ ಹೂವು ಬೆಣ್ಣೆ. ಹೌದು, ಇನ್ನೊಂದು ಅಚ್ಚರಿಯ ಬೆಳವಣಿಗೆ ಏನಂತಂದ್ರೆ ಶತಮಾನಗಳಿಂದಲೂ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಘಟಿಸ್ತಾ ಬಂದಿದೆ. ಬೆಟ್ಟದೊಡೆಯನ ಪೂಜೆಗೆ ನಿತ್ಯವೂ 10 ಬಗೆಯ ಹೂಗಳು ಬರುತ್ತವೆ. ಅದರಲ್ಲೂ ಗರ್ಭಗುಡಿಯಲ್ಲಿರುವ ವೆಂಕಟೇಶ್ವರನ ಪೂಜೆಗೆ ವಿಶೇಷವಾಗಿ ಹೂವು, ಬೆಣ್ಣೆ, ಬಿಲ್ವಪತ್ರೆ, ಹಾಲು ಬರುವುದು ತಿರುಮಲದ ಸುತ್ತಮುತ್ತಲ ವ್ಯಾಪ್ತಿಯಿಂದ. ಅಂದಾಜು 22 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಈ ಗ್ರಾಮಗಳ ಬಗ್ಗೆ ಇಂದಿಗೂ ಕೂಡ ಹೊರ ಜಗತ್ತಿಗೆ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಆಯ್ದ ಕೆಲವರಷ್ಟೇ ದೇಗುಲಕ್ಕೆ ಭೇಟಿ ನೀಡಿ ಹೂವು ಸೇರಿದಂತೆ ಉಳಿದ ವಸ್ತುಗಳನ್ನು ಪೂರೈಸಿ ಮರಳಿ ಹೋಗ್ತಾರೆ. ಹಾಗಾಗಿಯೇ ಇವತ್ತಿಗೂ ಈ ಗ್ರಾಮವನ್ನ ನಿಗೂಢ ಗ್ರಾಮಗಳು ಅಂತ ಕರೆಯಲ್ಪಡತ್ತೆ. ಗರ್ಭಗುಡಿಯಲ್ಲಿ ಕೇಳಿಸುತ್ತೆ ಅಲೆಗಳ ಸದ್ದು. ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರುವ ತಿರುಪತಿ ದೇವಸ್ಥಾನದ ಮತ್ತೊಂದು ನಿಗೂಢ ವಿಸ್ಮಯ ನಡೆಯುತ್ತೆ. ನಿತ್ಯ ಪೂಜೆಗೆ ಒಳಪಡುವ ವೆಂಕಟೇಶ್ವರ ಮೂರ್ತಿಯ ಬೆನ್ನಿಗೆ ಕಿವಿಗೊಟ್ಟು ಕೇಳಿದ್ರೆ ಅಲ್ಲೊಂದು ಸದ್ದು ಕೇಳಿಬರತ್ತೆ. ಅದು ಸಮುದ್ರದ ಅಲೆಗಳು ಅಪ್ಪಳಿಸುವಂತಹ ಸದ್ದು. ಇದನ್ನ ಕೇಳಿ ಭಕ್ತರು ಆಶ್ಚರ್ಯಚಕಿತ ಪಡ್ತಾರೆ. ವಿಜ್ಞಾನ ಲೋಕವೂ ಕೂಡ ಇದನ್ನ ಕಂಡು ವಿಸ್ಮಯಕ್ಕೊಳಗಾಗಿದೆ. ಆರಾಧಿಸುವ ಮೂರ್ತಿಯ ಬೆನ್ನು ಸದಾ ಕೂಡ ತೇವವಾಗಿರತ್ತಂತೆ. ಬಾಲಾಜಿ ವಿಗ್ರಹದ ಮತ್ತೊಂದು ದೊಡ್ಡ ಆಶ್ಚರ್ಯ ಏನಂತಂದ್ರೆ ವಿಗ್ರಹದ ಬೆನ್ನು ಸದಾ ಒದ್ದೆಯಾಗಿರತ್ತಂತೆ. ಅದೆಷ್ಟೇ ಬಾರಿ ಒರೆಸಿದ್ರೂ ಇಂದಿಗೂ ವಿಗ್ರಹದ ಬೆನ್ನು ಮಾತ್ರ ಹಸಿಯಾಗೇ ಇರತ್ತೆ. ನೀರು ಜಿನುಗುವ ಇದರ ಹಿಂದಿನ ಗುಟ್ಟನ್ನ ಇಂದಿಗೂ ವಿಜ್ಞಾನಿಗಳು ಭೇದಿಸುವುದಕ್ಕೆ ಸಾಧ್ಯವಾಗಿಲ್ಲ ಅನ್ನೋದೇ ಕಟು ಸತ್ಯ. ಅದಕ್ಕೆ ಅಲ್ವಾ ಭಾರತ ದೇಗುಲಗಳ ನಾಡು, ವಿಸ್ಮಯದ ನಾಡು ಅನ್ನೋದು. ಇನ್ನು ವಿಷ್ಣುವು ತಿರುಮಲದಲ್ಲಿರುವ ಸ್ವಾಮಿ ಪುಷ್ಕರಣಿ ಕುಂಡದ ದಡದಲ್ಲಿ ಸ್ವಲ್ಪ ಕಾಲ ನೆಲೆಸಿದ್ದನುವಂತ ಹೇಳಲಾಗತ್ತೆ. ಇಂದಿಗೂ ಈ ಕುಂಡವು ಅಸ್ತಿತ್ವದಲ್ಲಿದೆ. ಇದರ ನೀರಿನಿಂದಲೇ ದೇವಾಲಯದ ಪ್ರತಿಯೊಂದು ಕಾರ್ಯಗಳನ್ನ ಮಾಡಲಾಗತ್ತೆ. ಇಂದಿಗೂ ನಾವು ತಿರುಮಲದಲ್ಲಿ ಈ ಕುಂಡವನ್ನ ನೋಡಬಹುದಾಗಿದೆ. ಈ ದೇವಾಲಯದಲ್ಲಿರುವ ಬಾಲಾಜಿಯ ಜೀವಂತ ಪ್ರತಿಮೆಯನ್ನ ವಿಶೇಷ ಕಲ್ಲುಗಳಿಂದ ಮಾಡಲಾಗಿದೆ. ಬಾಲಾಜಿಯ ವಿಗ್ರಹವು ಅಂದ್ರೆ ತಿರುಪತಿಯ ವಿಗ್ರಹವು ಬೆವರುವುದನ್ನ ಮತ್ತು ಬೆವರಿನ ಹನಿಯನ್ನ ನಾವು ವಿಗ್ರಹದ ಮೇಲೆ ಸ್ಪಷ್ಟವಾಗಿ ಕಾಣಬಹುದು. ಬಾಲಾಜಿಯ ಬೆನ್ನು ಎಷ್ಟು ಬಾರಿ ಶುಚಿಗೊಳಿಸಿದ್ರೂ ಕೂಡ ಅಲ್ಲಿ ತೇವವಾಗೇ ಇರತ್ತಂತೆ. ಅದಕ್ಕಾಗಿಯೇ ದೇವಾಲಯದಲ್ಲಿ ತಾಪಮಾನವನ್ನ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಟ್ಟದಲ್ಲಿ ಇರಿಸಲಾಗತ್ತೆ. ತಿಮ್ಮಪ್ಪನ ಮೂರ್ತಿಯಲ್ಲಿದೆಯೋ ಅಲ್ಲಿ ಎಸಿಯನ್ನ ಹಾಕಿದ್ರೂ ಕೂಡ
ತಿರುಪತಿ ತಿಮ್ಮಪ್ಪನ ವಿಗ್ರಹವು ಬೆವರೋದನ್ನು ಮಾತ್ರ ನಿಲ್ಲೋದಿಲ್ಲ. ಇನ್ನು ಬಾಲಾಜಿಯ ದೇವಸ್ಥಾನದಲ್ಲಿ ದೀಪ ಸದಾ ಉರಿತಾ ಇರುತ್ತೆ. ಆಶ್ಚರ್ಯ ಏನಂತಂದ್ರೆ ಈ ದೀಪದಲ್ಲಿ ಎಣ್ಣೆ ಅಥವಾ ತುಪ್ಪವನ್ನ ಹಾಕೋದೇ ಇಲ್ಲ. ಯಾರು ಮೊದಲು ಈ ದೀಪವನ್ನ ಯಾವಾಗ ಹಚ್ಚಿದ್ರು ಅನ್ನೋದೇ ಇದುವರೆಗೂ ನಿಗೂಢವಾದ ಸಂಗತಿಯಾಗಿದೆ. ಇನ್ನು ದೇವಾಲಯದ ದೈವವಾದ ವೆಂಕಟೇಶ್ವರ ವಿಷ್ಣುವಿನ ಒಂದು ಅವತಾರ. ಬಾಲಾಜಿ, ಗೋವಿಂದ ಮತ್ತು ಶ್ರೀನಿವಾಸ ವೆಂಕಟೇಶ್ವರ ಹೀಗೆ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತೆ. ಆದರೆ ಅತಿ ಹೆಚ್ಚು ಶ್ರೀಮಂತ ದೇವಾಲಯ ಅಂತಂದ್ರೆ ತಿರುಪತಿ ತಿರುಮಲ ವೆಂಕಟೇಶ್ವರ ದೇವಾಲಯ. ದೇವಾಲಯ ಬಳಿ ಇರುವ ತಿರುಮಲ ಬೆಟ್ಟದ ತುದಿಯಲ್ಲಿರುವ ಈ ದೇವಸ್ಥಾನ ಒಂದು ಅತ್ಯಂತ ಪ್ರಾಚೀನ ದೇವಾಲಯವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನ ಆಕರ್ಷಿಸುವ ಮತ್ತು ಭಾರತದಲ್ಲಿಯೇ ಅತಿ ಹೆಚ್ಚು ದೇಣಿಗೆಯನ್ನ ದಾನದ ರೂಪದಲ್ಲಿ ಸ್ವೀಕರಿಸುವ ದೇವಾಲಯವಾಗಿದೆ. ವೆಂಕಟಾದ್ರಿ ಬೆಟ್ಟದ ಮೇಲೆ ಈ ದೇವಸ್ಥಾನವಿರುವ ಕಾರಣಕ್ಕೆ ಇದಕ್ಕೆ 7 ಬೆಟ್ಟಗಳ ದೇವಸ್ಥಾನ ಅನ್ನುವಂತಹ ಅನ್ವರ್ಥ ನಾಮದಿಂದ ಬಂದಿದೆ. ವೆಂಕಟೇಶ್ವರನಿಗೆ ವೆಂಕಟಾಚಲಪತಿ, ಶ್ರೀನಿವಾಸ, ಬಾಲಾಜಿ, ತಿರುಪತಿ ತಿಮ್ಮಪ್ಪ ಅನ್ನೋ ಹೆಸರುಗಳು ಕೂಡ ಇವೆ. ವೆಂಕಟೇಶ್ವರನು ದೇವರ ಒಂದು ಅವತಾರವಾಗಿದ್ದು ಆತನಲ್ಲಿ ಬೇಡಿಕೊಂಡ ಯಾವುದೇ ಹರಕೆ ಫಲಿಸದೇ ಇರುವುದಿಲ್ಲ ಅನ್ನೋ ಕಾರಣಕ್ಕಾಗಿಯೇ ನಿತ್ಯವೂ ಲಕ್ಷಾಂತರ ಭಕ್ತರು ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಆಗಮಿಸಿ ಶಕ್ತಿಗೆ ಅನುಸಾರವಾಗಿ ಯಾವುದಾದರೂ ಒಂದು ಕಾಣಿಕೆಯನ್ನು ನೀಡ್ತಾರೆ. ಈ ಕಾಣಿಕೆಗಳ ವೈವಿಧ್ಯವು ಕೂಡ ಅಚ್ಚರಿ ಮೂಡಿಸುತ್ತೆ. ತಿರುಪತಿಯ ಬಳಿ ಇರುವ ತಿರುಮಲ ಬೆಟ್ಟದ ತುದಿಯಲ್ಲಿರುವ ಈ ದೇವಸ್ಥಾನ ಒಂದು ಅತ್ಯಂತ ಪ್ರಾಚೀನ ದೇವಾಲಯವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನು ಆಕರ್ಷಿಸುತ್ತೆ. ಪ್ರತಿ ಗುರುವಾರದಂದು ನಡೆಯುವ ನಿಜರೂಪ ದರ್ಶನಂ ಕಾರ್ಯಕ್ರಮದಲ್ಲಿ ಸ್ವಾಮಿಯ ವಿಗ್ರಹವನ್ನ ಬಿಳಿಯ ಮರದ ಕೊಡವನ್ನ ತೇದ ಲೇಪನದಿಂದ ಅಲಂಕರಿಸಲಾಗುತ್ತೆ. ಒಣಗಿದ ಈ ಲೇಪವನ್ನ ಸಿಪ್ಪೆಯಂತೆ ತೆಗೆದು ಭಕ್ತರಿಗೆ ನೀಡಲಾಗುತ್ತೆ. ಆ ಸಿಪ್ಪೆ ತೆಗೆದಂತಹ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯ ಚಿತ್ರವು ಆ ಸಿಪ್ಪೆಯ ಮೇಲೆ ಮೂಡಿರುತ್ತೆ. ಇದು ಕೂಡ ಒಂದು ವಿಸ್ಮಯವಾಗಿದೆ. ಇನ್ನು ಮೂರ್ತಿಯ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಶ್ರೀನಿವಾಸನ ಮೂರ್ತಿ ವಿಗ್ರಹವು ಸಂಪೂರ್ಣವಾಗಿ ಸ್ವಯಂಭೂ ಮೂರ್ತಿಯಾಗಿದೆ. ಅಂದ್ರೆ ಉದ್ಭವ ಮೂರ್ತಿಯಾಗಿದೆ. ಇದನ್ನ ಯಾರೂ ಕೂಡ ಸ್ಥಾಪನೆ ಮಾಡಿಲ್ಲ. ಹಿಂದೆ ಶ್ರೀನಿವಾಸ ಹುತ್ತದಲ್ಲಿದ್ದಾಗ ಸಾಕ್ಷಾತ್ ಶಿವ ಹಸುವಿನ ರೂಪದಲ್ಲಿ ಬಂದು ಹಾಲುಣಿಸುತ್ತಾರಂತೆ. ರಾಜ ಚೋಳನ ಅರಮನೆ ಹಸುವನ್ನ ನೋಡಿಕೊಳ್ತಾ ಇದ್ದ ದನಗಾಹಿಗೆ ಈ ಕಾಮಧೇನು ಹೆಸರಿನ ಹಸು ಹಾಲು ಕೊಡದೆ ಇದ್ದದ್ದು ಅನುಮಾನಕ್ಕೆ ಕಾರಣವಾಗಿತ್ತು. ಒಂದು ದಿನ ಹಸುವನ್ನೇ ಮೇಯಿಸಲೆಂದು ಹಿಂಬಾಲಿಸಿಕೊಂಡು ಹೋಗ್ತಾನೆ ಆ ರಾಜ. ಆಗ ಕಾಮಧೇನು ಹುತ್ತದಲ್ಲಿದ್ದ ಶ್ರೀನಿವಾಸನಿಗೆ ಹಾಲು ಎರಿತಾ ಇದ್ದಳು. ಕೋಪಗೊಂಡ ದನಗಾಹಿ ತನ್ನ ಕೊಡಲಿಯಿಂದ ಹಸುವನ್ನ ಕಡಿಯೋದಕ್ಕೆ ಮುಂದಾಗ್ತಾನೆ. ಆಗ ಆ ಏಟು ಶ್ರೀನಿವಾಸನ ತಲೆಗೆ ಬೀಳತ್ತೆ. ಆನಂತರ ಶ್ರೀನಿವಾಸ ಪರಮ ಭಕ್ತೆ ನೀಲಾದೇವಿ ತನ್ನ ಕೂದಲನ್ನೇ ಕತ್ತರಿಸಿ ಶ್ರೀನಿವಾಸನಿಗೆ ಜೋಡಿಸ್ತಾಳೆ. ಆಗ ಶ್ರೀನಿವಾಸ ನೀಲಾದೇವಿಗೆ ಒಂದು ವರವನ್ನ ಕೊಡ್ತಾನೆ. ಕಲಿಯುಗದಲ್ಲಿ ಭಕ್ತರು ನನ್ನ ಕ್ಷೇತ್ರಕ್ಕೆ ಬಂದು ಕೊಡುವಂತಹ ತಲೆ ಕೂದಲು ಮುಡಿ ನಿನ್ನ ಮೂಲಕವೇ ನನಗೆ ಅರ್ಪಣೆಯಾಗಲಿ ಅಂತ ಹೇಳ್ತಾನೆ. ಆಗ ಭಕ್ತರು ಕೊಡುವಂತಹ ತಲೆಮುಡಿ ನೀಲಾದೇವಿಯ ಮೂಲಕವೇ ಪರಮಾತ್ಮನಿಗೆ ಸಮರ್ಪಣೆಯಾಗುತ್ತೆ ಅನ್ನುವಂತಹ ಪೌರಾಣಗಳ ಕಥೆಯಾಗಿದೆ. ಹೀಗೆ ನೀಲಾದೇವಿ ಜೋಡಿಸಿದ ತಲೆ ಕೂದಲೇ ಈಗಲೂ ಪರಮಾತ್ಮನ ಹಿಂಭಾಗದಲ್ಲಿ ತಲೆ ಕೂದಲು ಇದೆಯಂತೆ. ದೇವಸ್ಥಾನದ ಆರಂಭದ ಮಹಾದ್ವಾರದ ಬಲಗಡೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ತಲೆಯ ಮೇಲೆ ಹೊಡೆದ ಗಾಯ ಈಗಲೂ ಕೂಡ ಇದೆ. ಆ ಕಾರಣದಿಂದಾಗಿಯೇ ಸ್ವಾಮಿಯ ತಲೆಗೆ ಗಂಧವನ್ನ ಹಚ್ಚುವ ಸಂಪ್ರದಾಯ ಇಂದಿಗೂ ಕೂಡ ನಡೆದುಕೊಂಡು ಬಂದಿದೆ. ಇನ್ನು ನೀಲಾದೇವಿ ಹಚ್ಚಿದಂತಹ ತಲೆಯ ಕೂದಲು ಇಂದಿಗೂ ಕೂಡ ಮೂರ್ತಿಯ ಮೇಲೆ ಇದೆಯಂತೆ. ಈ ಮೂರ್ತಿಗೆ ಹಚ್ಚಲಾಗಿರುವಂತಹ ಅಂದ್ರೆ ಈ ಮೂರ್ತಿಯ ಹಿಂದೆ ಇರುವಂತಹ ತಲೆ ಕೂದಲು ನಿಜವಾಗಲೂ ಮಾನವನ ತಲೆ ಕೂದಲಂತೆ ಇದೆಯಂತೆ. ಹಾಗಾದ್ರೆ ತಿಮ್ಮಪ್ಪನ ಮೂರ್ತಿ ಯಾರಾದರೂ ಕೆತ್ತನೆ ಮಾಡಿದ್ದ? ಇಲ್ಲ, ಇದು ಸ್ವಯಂ ಅದ್ಭುತ ಉದ್ಭವ ಮೂರ್ತಿ ಅಂತ ಹೇಳಲಾಗತ್ತೆ. ನೀವೇನಾದರೂ ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗಿ ತಿಮ್ಮಪ್ಪನ ಮೂರ್ತಿಯನ್ನ ಕಂಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ತಿಮ್ಮಪ್ಪನ ಮೂರ್ತಿ ಅಂತ. ಇದಾಗಿತ್ತು ತಿಮ್ಮಪ್ಪನ ಬಗೆಗಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.